ತೊಗೊಂಡ್ರ ಎಷ್ಟಿಗೆ ತೊಗೊಂಡ್ರಿ? 1,15,000. ಏನು ಸಾಕ್ತೀರಾ ಹೇಗೆ ಮನೆಗೆ? ಹಾಂ, ಚೆನ್ನಾಗಿದಾವ್ರಿ. ಒಳ್ಳೆ ಸೆಲೆಕ್ಷನ್ ಮಾಡಿದ್ದೀರಾ. ಯಾವ್ರು ಸರ್? ಓ, ಅಲ್ಲಿಂದ ಬಂದ್ರಾ? ಅಲ್ಲಿ ಯಾವ ಸಂತೆ ಇಲ್ಲ ಈಗ ಅಲ್ವಾ? ಯಾವ ಘಾಟಿ ಇಲ್ಲ ಈಗ ಅಲ್ವಾ? ಅಲ್ಲ ಅದಿಲ್ಲ, ಚಿಂತಾಮಣಿ ಹತ್ರ ಆಗುತ್ತೆ. ಸಿಗಲ್ಲ ಜಾಸ್ತಿ, ಹಸುಗಳು ಜಾಸ್ತಿ ಸಿಗ್ತವೆ. ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ. ಸಾಕಿ ಸರ್, 1 ವರ್ಷ ಸಾಕಿ. ಬೇಕಲ್ಲ ಆಮೇಲೆ ನೀವು ಮಾರಾಟ ಮಾಡಂಗಿದ್ರು ಮಾಡ್ಬೋದು. ಒಳ್ಳೆ ಬೆಲೆಗೆ ಹೋಗುತ್ತೆ. ವ್ಯವಸಾಯ ಮಾಡೋದು ಚೆನ್ನಾಗಿದೆ ಇದು. ಫೈನ್. ನೀವು ಸೆಲೆಕ್ಷನ್ ಮಾಡಿದ್ದ? ಯಾರು ಅವರ? ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ದಾರೆ. ಹಲ್ಲು ಸರ್ ಚೆನ್ನಾಗಿದೆ. ಹಳ್ಳಿ ಕಾರ್ತಳಿ ಯಾವತ್ತೂ ಬೇಸಾಯಕ್ಕೆ ಆಯಾಸ ಪಡಲ್ಲ ಅಲ್ವಾ? ನೀವೆಷ್ಟೇ ಕೆಲಸ ಮಾಡಿ ನೀವು, ಯಾಕಂದ್ರೆ ಇವೆಲ್ಲ ಪರಂಪರೆಯಿಂದ ಬಂದಿರುವಂಥ ಬೆಳವಳಿ ಇವೆಲ್ಲ ಅಲ್ವಾ? ಈ ಮುಂದಿನ ಪೀಳಿಗೆಗೆ ಉಳಿಸ್ಕೋಬೇಕಷ್ಟೇ. ಇದು ಆಗಲಿ ಸರ್, ಒಳ್ಳೇದಾಗಲಿ. ऐसे आता ऐसे भाई जी ಆರಾಮ? ಎಲ್ಲಿ ಭಾಳ ದಿನ ಆಯ್ತು ನೋಡಿ ನಿಮ್ಮನ್ನ. ಜೋಡುಗಟ್ಟೆಗೂ ಬರ್ಲಿಲ್ಲ ನಾನು, ಗಂಟೆಗೂ ಬರ್ಲಿಲ್ಲ. ಆಮೇಲೆ ಏನೇನು ಬೆಲೆ ಕಟ್ಟಿದ್ದೀರಾ? ಇದು 65 ಹೇಳ್ತಾ ಇದೀವಿ ಎರಡಲ್ಲೂ. ಇವು 55 ಹೇಳ್ತಾ ಇದೀವಿ. ಅವು 42. ಅದು ಒಂಟಿ 36. ಇದು ಒಂಟಿ 28 ಹೇಳ್ತಾ ಇದೀವಿ. ಇದು ದೊಡ್ಡದು? ಅದು 65. ಎಲ್ಲ ಹೋರಿಕರೆಗಳೆಲ್ಲ? ಎಲ್ಲ ಓರಿನೇ ಸರ್. ಈ ಒಂದು ಜೊತೆ ಹೆಣ್ಗಡ್ಸವೆ ಸರ್. ಚೆನ್ನಾಗಿದ್ದಾವೆ. ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ. ಏನು ಮಾಡೋದು ಸರ್? ಆಗಲಿ ಸರ್, ಆಗಲಿ. ಜೋಡುಗಟ್ಟೆಗೆ ಬರಲಿಲ್ಲ? ಇಲ್ಲ ಸರ್. ಇಲ್ಲ, ಬಂದಿಲ್ಲ. ಸುಮಾರು ಜನ. ಇಲ್ಲ ಯಾವ್ದು ಹೇಳಿ ಬಾ. ಇನ್ನೂ 2 ಅವರ್ ಕಳೀಲಿ, ಆಮೇಲೆ ತಗೊಳ್ಳಿ. ಇಲ್ಲ ಚೆನ್ನಾಗಿ ಮಾಡೋದು ಅಷ್ಟು. ಏನ್ ಸುಳಿ ನೋಡ್ತಾ ಇದ್ದೀರಾ? ಯಜಮಾನ್ರೆ, ಒಂದು ದನದಲ್ಲಿ ಎಷ್ಟು ಸುಳಿ ಇರ್ತವೆ? ಸುಳಿ ಮತ್ತೆ ಇರ್ತವೆ. ಪಾತಾಳ ಸುಳಿ, ಕೀಳ್ ಸುಳಿ, ಕಾರ್ ಸುಳಿ, ಬೋರ್ಗ ಸುಳಿ, ಏನು ಇರ್ತವೆ. ಹೌದಾ? ಯಾವ ಸುಳಿ ಆಗಿ ಬರಲ್ಲ? ಅವ್ರವ್ರ ಹಣೆ ಬರ. ಹೌದಾ? ಹಣೆ ಬರ ಅಲ್ಲ, ನಾರ್ಮಲಿ ಯಾವ್ದು ಸುಳಿ ಆಗಿ ಬರಲ್ಲ ಅಂದೆ. ಅವ್ರ ಹೇಳಿ ಅವ್ರವ್ರ ಹಣೆ ಬರ. ಕೆಲವರು ಸುಳಿದ್ರು ತಗೊಂಡೋಗ್ಬಿಡ್ತಾರೆ. ಬೇರೆ ಮಾಡ್ತಾರೆ. ಪಾತಾಳ ಸುಳಿ, ಬರ್ಲು ಸುಳಿ, ಇವೆಲ್ಲ ಆಗಿ ಬರಲ್ಲ. ಬೇಡಿ ಸುಳಿ ಅವೆಲ್ಲ ಆಗಿ ಬರಲ್ಲ. ಕೆಲವೊಂದು ಆಗಿ ಬರಲ್ಲ. ಬರ್ಲು ಸುಳಿ, ಪಾತಾಳ ಸುಳಿ ಇವು ಆಗಿ ಬರಲ್ಲ. ಬೇಡಿ ಸುಳಿ ಎಡಗಡೆ ಗುಡ್ಗೆ ಸುಳಿ ಅವೆಲ್ಲ ಏನು ಮಾಡಲ್ಲ. ಏನೋ ದುಡ್ಡು 48 ಮುಂದ್ಕೋರು
ನೋಡ್ರೆ ಚೆನ್ನಾಗಿದ್ದೀರಾ? ಏನು ಬೆಲೆ ಕಟ್ಟಿದ್ದೀರಾ ರೇಟು? 35. ಹೆಣ್ಗರನ ಗಂಡ್ಗರನ? ಹೆಣ್ಗರ 35. ಬಿಡೋದು ಕೊನೆಗೆ? ಇಲ್ಲ ಅವ್ರು ಮಾತಾಡೋಕ್ಕೆ. ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ? ಗೊತ್ತಾಗಲ್ವಾ? ಅವು ಎಷ್ಟು ವರ್ಷ ಬದುಕುತ್ತೆ ಅಂತ? ದನಗಳು ನಾವೊಂದು 30-40 ವರ್ಷ ಬರಲ್ವಾ? ಕಡಿಮೆ ಇಲ್ಲ, ಕಡಿಮೆ 20-25 ಅಷ್ಟೇ. 20-25 ವರ್ಷ. ನಾವು ಹೆಂಗೆ ಆರೋಗ್ಯ ನಮ್ಮ ಮಟ್ಟಿಗೆ ಕೊಡ್ತೀವಿ, ಅವ್ರ ಆರೋಗ್ಯನ ನಾವು ನೋಡ್ಕೋಬೇಕು. 20-25 ಕರೆಕ್ಟ್. ಅರೆ ಏನು ಬೆಲೆ ಕಟ್ಟಿದ್ದೀರಾ ನೀವು ಈ ಸಲ? 82. ಇವ ಅವು ಸಿಂಗಲ್ಲು? ಅದು 25. ಏನು ಹೋರಿಗಳ? ಇಲ್ಲ, ಅದು ವರಿಕಾಲಿದು ಹಸಿ ಮಾಡ. ಹಸೆ ಮಾಡ್ಕೊಳ್ಳಿ. ಗೊತ್ತಾಗೋದೇ ಇಲ್ಲ ಈ ಸಲ ಅಲ್ವಾ? ಅದೇ ಮಾಡ್ಕೊಳ್ಳಿ. ಅವು ಅವ್ರಿಗೆ ಗೊತ್ತಾಗೋದೇ ಇಲ್ಲ ಒಂದೊಂದ್ಸಲಿ. ನೋಡಿ ಹೆಂಗಿದೆ ಅದು? ನೋಡ್ರೆ ಏನು ರೇಟ್ ಕಟ್ಟಿದ್ದೀರಾ? 55. ಕರು ಇಲ್ವಾ? ಕಬ್ಬ ಫಲನಾ? ಸರಿ 55. ಒಂದೂವರೆ ತಿಂಗಳು ಬೇಕು. ಇರಲಿ. ಹೌದಾ? ಒಂದೇ ವಾರ ಫೈನ್. ವ್ಯಾಪಾರ ಆಗ್ಬೇಕಾದ್ರೆ ಇಷ್ಟೊತ್ತಿಗಿದು. ಅದು ಯಾರಿಗೆ ಋಣ ಇರಬೇಕು ಅವ್ರಿಗೆ ಹೋಗುತ್ತೆ ಅಲ್ವಾ? ದುಡ್ಡು ಕಾಸು ಲಾಭ ನಷ್ಟ ಅವೆಲ್ಲ ಇದ್ದಿದ್ದೇ ಅವೆಲ್ಲ ಅಲ್ವಾ? ಸುಖ ದುಃಖ ಹೆಂಗೋ ಲಾಭ ನಷ್ಟನೂ ಹಂಗೆ. ಚೆನ್ನಾಗಿದೆ, ಫೈನ್. ಮನೆ ಮುಂದೆ ಇಟ್ಕೋಬಹುದು ಅಲ್ಲ? ಮನೆ ಮುಂದೆ ಒಂದು ಹಸ ಇದ್ರೆ ಹಳ್ಳಿಕಾರ ಸಂತತಿ ಉತ್ಪತ್ತಿ ಆಗುತ್ತೆ. ಆಮೇಲೆ ಒಂದು ಹಸ ಎಷ್ಟು ಸೂಲ್ ಕೊಡುತ್ತೆ ನಿಮ್ಮ ಪ್ರಕಾರ? 10 ಸೂಲ್ ಕೊಡ್ತಾರೆ. 10 ಸೂಲ್ ಕೊಡುತ್ತಲ್ಲ? ಹೌದಾ? 10 ಸೂಲ್ ತಕ ಐತೆ. 10-12. 20 ವರ್ಷ ಆಯ್ತು ಅಲ್ವಾ? ಕರೆಕ್ಟ್ ನೋಡಿ. 10-12 ಸೂಲ್ ಅಲ್ವಾ? ಅದೇ ಒಂದು 10-12 ಮರಿಗಳು ಕೊಡ್ತವೆ. ಸಾಕ್ಬೇಕು. ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್ ಹೇಳಿ. 10-12 ಸೂಲ್ ಅಲ್ವಾ? 12 ಮರಿಗಳು. 12 ಮರಿ ಆದ ದನ ಪ್ರಜೆಗಳು ಜಾಸ್ತಿ ಆಗುತ್ತೆ ಅಲ್ವಾ? ಅದಕ್ಕೆ ಒಂದು ಯಾವತ್ತು ಮನೆ ಮುಂದೆ ಒಂದು ಹಸ ಇರಬೇಕು. ಹಸ ಇದ್ರೆ ಹಳ್ಳಿ ಅಲ್ವಾ? ಒಂದು ನಾಟಿ ಹಸು ಇದ್ರೆ ಮನೆಯಲ್ಲಿ ಒಂದು ಆಸ್ಪತ್ರೆ ಇದ್ದಂಗೆ. ಎಂತ ಮಾತು ಇದು ಅಲ್ವಾ? ಸಂತತಿ ಉತ್ಪತ್ತಿ ಆಗುತ್ತಲ್ಲ? ಹೌದು. ಒಂದು ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತಲ್ಲ? ನಮ್ಮ ಮನುಷ್ಯರಿಗೆ ಇದಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ? ಹಸಿನ ಒಂದು ಆಸ್ಪತ್ರೆ ಇದ್ದಂಗೆ. ಆಸ್ಪತ್ರೆ ನಾಟಿ ಒಂದು ಹಳ್ಳಿ ಕಾರು ನಾಟಿ ಮನೆ ಬಂದಿದ್ರೆ ಒಂದು ಆಸ್ಪತ್ರೆ ಇದ್ದಂಗೆ. ನೋಡಿ ಸರ್, ಒಳ್ಳೆ ಮಾತು ಸರ್. ಯಾವ ರೇಂಜ್ ಮಾಡ್ರೆ? ನಾವು ಇಲ್ಲೇ ಕುಣಿಗಲ್ ಶಬ್ದ. ಹೌದಾ? ಒಳ್ಳೆ ಅನುಭವ ಇದೆ ಸರ್ ನಿಮಗೆ. ತಗೊಂಡ್ರಾ? ಸೆಲೆಕ್ಷನ್ ಮಾಡಿ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ ಸರ್. ಇದಲ್ವ? ಚೆನ್ನಾಗಿಲ್ಲ ಇದು? ತುಂಬ ಚೆನ್ನಾಗಿದೆ. ಹಾಲು ಸರ್. ಹಾಲು ಸರ್. ಕರೆಕ್ಟ್. ಮನೆ ಮುಂದೆ ತಗೊಂಡು ಕಟ್ಕೊಂಡ್ಬಿಟ್ಟು ವ್ಯಾಪಾರ ಮಾಡ್ದಲ್ಲಿ ಮಾಡಿದ್ರೆ ಆರಾಮಾಗಿ ಅದನ್ನು ಪಡ್ಕೋಬೋದು.
ಈಗೆಲ್ಲ ಸೀಮೆ ದನ ಕಟ್ಕೊಂಡು ಆಧುನಿಕತೆ ಈಗ ನೀನು ಹೇಳ್ಬಿಡ ಇಲ್ಲ ನೀನು ಹೇಳ್ಬಿಡ